ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಬಂದ್ಬಿಟ್ಟು ಏನಿಲ್ಲ, ಸಿಂಪಲ್ ಆಗಿರೋ ಸಿಂಪಲ್ ಡೇ ರೂಟೀನ್ ಅಂತಲೇ ಹೇಳ್ಬಹುದು. ಹಾಗೆಯೇ ನಾನು ಊರಲ್ಲಿ ಇರಬೇಕಾದ್ರೆ ಅಂದರೆ ಅಮ್ಮನ ಮನೇಲಿ ಇರಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಜಾಸ್ತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಊರಲ್ಲಿ ಇರಬೇಕಾದ್ರೆ. ಹಾಗೆಯೇ ಬೆಳಗ್ಗೆ ನೈಟ್ ಒಂದು ಕ್ಲಿಪ್ಪನ್ನು ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ ಮಾರ್ನಿಂಗ್ ಟೈಮು ಒಂದು ಸ್ವಲ್ಪ ಬೇರೆ ಥರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಣ. ಒಂದು 21 ಡೇಸ್ ಚಾಲೆಂಜ್ ವಿಡಿಯೋ ಬರ್ತಿದೆ ಅಲ್ವಾ ಇವಾಗ. ಆಲ್ಮೋಸ್ಟ್ ಎಲ್ಲ ಟ್ರೆಂಡಿಂಗ್ ಅಂತ ಅನ್ನೋ ಅಲ್ಲ, ಹಾಗೇನೆ ಎಲ್ಲರೂ ಅದನ್ನು ತಗೊತಿದ್ದಾರೆ ಅಲ್ವಾ. ನಾನು ಕೂಡ 21 ಡೇಸ್ ಚಾಲೆಂಜ್ನ ತಗೊಳ್ಳೋಣ, ಬೇಗ ಎದ್ದೇಳೋಣ, ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಮ್ಮನ ಮನೇಲಿ ಇರಬೇಕಾದ್ರೆ ಫಸ್ಟ್ ಡೇ ಅಂತಂದರೆ ಮಾರ್ಚ್ 1 ಅಂತಲೇ ಹೇಳ್ತೀನಿ. ಸೊ ಆ ದಿನಕ್ಕೆ ತಗೊಂಡಿರೋ ಕ್ಲಿಪ್ಪಿಂಗ್ ಇದು. ಸೊ ಮಾರ್ಚ್ 1 ಈ ಮಂತ್ ಸ್ಟಾರ್ಟಿಂಗಿಂದನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳೋಣ ಅಂದ್ಬಿಟ್ಟು ಎದ್ದೆ. ಸೊ ಫಸ್ಟ್ ಡೇ 5 ಗಂಟೆಗೆ ಎದ್ದೇಳಕ್ಕೆ ಹೋಗಲಿಲ್ಲ. ಓಕೆನಾ, 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಎದ್ದೇಳೋ ಮೂಡ್ ಅಂತೂ ನನಗಂತೂ ಇರಲಿಲ್ಲ. ಸೊ ಹಾಗಾಗಿ ಒಂದು 6 ಗಂಟೆಗೆ ಎದ್ದೆ ಅಂತ ಅನ್ಕೊತೀನಿ. ಬೇಗ ಎದ್ದು ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆಗೆ ಬಂದೆ. ಅಂದರೆ ವಾಶ್ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸೊ ಹೂವೆಲ್ಲ ಬಿಡಿಸಿತ್ತು. ಸೊ ಬಿಟ್ಟಿರೋ ಹೂವನ್ನೆಲ್ಲ ಕಿತ್ಕೊಳ್ಳೋಣ ಅಂತಂದರೆ ಎತ್ತಿಟ್ಟಿರೋಣ ಅಂತ ಅಂದ್ಬಿಟ್ಟು ಕೀಳ್ತಿದ್ದೀನಿ ಇವಾಗ ಹೂಗಳನ್ನ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೂ ಬಿಟ್ಟಿದೆ ಅಂತ, ಸಿಕ್ಕಾಬಟ್ಟೆ ಹೂ ಬಿಟ್ಟಿದೆ. ಸೊ ಇದನ್ನೆಲ್ಲ ಬಿಡಿಸಿ ಇಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಒಂದೇ ದಿನ ನಾನು ಮಾಡಿದ್ದು, ಬೇಗ ಎದ್ದಿದ್ದು. ಮತ್ತು ನೆಕ್ಸ್ಟ್ ಡೇ ಏನು ಎದ್ದೇಳಕ್ಕೆ ಹೋಗಲಿಲ್ಲ. ಇಲ್ಲ, ನಾನು ಎದ್ದಿದ್ದೆ, ಸಾರಿ, ನೆಕ್ಸ್ಟ್ ಡೇನು ಕೂಡ ಎದ್ದೆ. ಬಟ್ ಅಂದರೆ ಅದು ಇದು ಕೆಲಸ ಅನ್ನೋ ಥರ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಮತ್ತೆ ಹಸ್ಬೆಂಡ್ ಮನೆಗೆ ಬಂದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಸೋಮವಾರ ದಿನದ್ದು, ಅಂತಂದರೆ 3ನೇ ತಾರೀಕು ಮಾರ್ಚ್ ಆ ದಿನದ ವೀಡಿಯೋ. ಸೊ ಅಲ್ಲಿ ಮಾಮೂಲಿ ಬೆಳಗ್ಗೆ ಎದ್ದು, ಅಂದರೆ ಅದೇ ನಾನು ಹೇಳ್ಕೊಂಡಿದ್ದೆ ಅಲ್ವಾ 21 ಡೇಸ್ ಚಾಲೆಂಜ್ನ ತೊಗೊಳ್ಬೇಕು ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೆ. ಹಂಗೇ ರಂಗೋಲಿ ಡಿಸೈನ್ಸ್ ಎಲ್ಲ ಬಿಡಿಸ್ಕೊತಿದ್ದೀನಿ. ಹಾಗೆಯೇ ಸ್ವಲ್ಪ ನಾನು ಏನು ಅಂದ್ಕೊಂಡಿದ್ದೆ, ಮೆಡಿಟೇಷನ್, ಯೋಗ, ಬಿಸಿನೀರು ಕುಡಿಯೋದಾಗಿರ್ಬೋದು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ರಂಗೋಲಿ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆಗೆ ಬಂದು ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ಸೊ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಸೊ ಅಷ್ಟೇ, ನಾನು ನೆಕ್ಸ್ಟ್ ವೀಡಿಯೋನೇನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಬಂದುಬಿಟ್ಟು ಮಂಗಳವಾರ ದಿನದ ವೀಡಿಯೋ. ಸೊ ಮಂಗಳವಾರ ಬೇಗ ಎದ್ದು ಮಾಮೂಲಿ ನಾರ್ಮಲಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ನಾನು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದಾದಮೇಲೆ ಇವಾಗ ಪೂಜೆನ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಟಿಫನ್ಗೆ ತಟ್ಟೆ ಇಡ್ಲಿ ಮಾಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ.
ಹಾಗೆಯೇ ನಾನು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ, ಓಕೆನಾ. ಯಾರಿಗಾದರೂ ಒಬ್ರಿಗೆ ಮೋಟಿವೇಟ್ ಆಗಬಹುದು ಅಂತ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಪೂಜೆ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಟಿಫನ್ಗೆ ರೆಡಿ ಮಾಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೈಮು ವೇಸ್ಟ್ ಆಗ್ತಿದೆ ಅನ್ನೋದಕ್ಕಿಂತ ಟೈಮ್ ಜಾಸ್ತಿ ಬೇಕಾಗಿರುತ್ತೆ, ಯಾಕಂದರೆ ಬೇಗ ಬೇಗ ಮಾಡಬೇಕು, ಬೇಗ ತಿಂಡಿ ಕೊಡಬೇಕು, ಗಡಿಬಿಡಿಲೇ ಇರ್ತೀನಿ. ಸೊ ಹಾಗಾಗಿ ಇವತ್ತು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತಲೇ ಸ್ವಲ್ಪ ಇಡ್ಲಿಗೆಲ್ಲ ನೆನೆಸಿ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ. ಸೊ ಹಾಗಾಗಿ ಇಡ್ಲಿ ಅಂದರೆ ಬೇಗ ಆಗೋಗ್ಬಿಡುತ್ತೆ ಅಲ್ವಾ, ಅದನ್ನು ಒಂದು ಸೈಡ್ ಎತ್ತಿಟ್ರೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ತಟ್ಟೆ ಇಡ್ಲಿ ಹಾಕ್ತಾಯಿದ್ದೀನಿ. ಇದಾದರೆ ಸ್ವಲ್ಪ ಒಂದು 2 ಇಲ್ಲ 3 ಆದ್ರೂ ತಿನ್ಕೊಬೋದಲ್ವ, ಸಾಕಾಗಿಬಿಡುತ್ತೆ. ಇಲ್ಲ ಮಾಮೂಲಿ ನಾರ್ಮಲ್ ಇಡ್ಲಿ ಆದರೆ ಜಾಸ್ತಿ ತುಂಬಬೇಕಾಗುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಇಡಿಸುತ್ತೆ ಅಂತ ಅಂದ್ಬಿಟ್ಟು ತಟ್ಟೆ ಇಡ್ಲಿನೇ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಟ್ಟೆ ಇಡ್ಲಿಗೆ ತುಂಬಿ ಇವಾಗ ಎತ್ತಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಹಾಗೆಯೇ ಇಡ್ಲಿ ಜೊತೆ ಹಾಗಲಕಾಯಿಂದು ಗೊಜ್ಜು ಅಥವಾ ಸಾಗು ಏನಾದರೂ ಹೇಳ್ಬೋದು. ಸೊ ಅದನ್ನು ಮಾಡ್ಕೊಂಡಿದ್ದೆ. ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ಆಡಿಸೋಣ ಅಂತ ಅಂದ್ಕೊಂಡೆ, ಟೈಮ್ ಸಾಕಾಗದೇ ಇರೋದ್ರಿಂದ ಚಟ್ನಿ ಏನು ಬೇಡ ಬಿಡು ಅಂತ ಅಂದ್ಬಿಟ್ಟು ಜಸ್ಟ್ ಸಾಗು ಥರ ಮಾಡಿಕೊಂಡೆ ಇಡ್ಲಿ ಜೊತೆ. ನೀವು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಬಂದಿದೆ ಇಡ್ಲಿ ಅಂತ. ಸೊ 2 ಇಡ್ಲಿ ತಿಂದ್ರೇ ಸಾಕಾಗ್ಬಿಡುತ್ತೆ. ಮಾಮೂಲಿ ನಾರ್ಮಲಾಗಿ ಒಂದು 2-3 ಇಡ್ಲಿ ತಿನ್ನೋರ್ಗಂತೂ ಒಂದೇ ಒಂದು ಇಡ್ಲಿ ಸಾಕು ಅಂತಲೇ ಹೇಳ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ನಾರ್ಮಲ್ ಆಗಿರೋರಿಗೆ ಒಂದು 2 ಇಡ್ಲಿ ಅಂತೂ ಬೇಕಾದಷ್ಟು ಅಂತಲೇ ಹೇಳ್ತೀನಿ ಬೆಳಗ್ಗೆ ಟಿಫನ್ಗೆ. ಇವಾಗ 2 ಇಡ್ಲಿ ಹಾಗೆಯೇ ಹಾಗಲಕಾಯಿನ ಸಾಗು ಏನು ಬರುತ್ತೆ ಇದನ್ನು ಹಾಕ್ಬಿಟ್ಟು ಟಿಫನ್ನು ಕೂಡ ಕೊಟ್ಟೆ ಎಲ್ಲರಿಗೂ ಕೂಡ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಯಾಕಂದರೆ ಇವಾಗ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಅಡುಗೆಗೆ ಅಂತಲೇ ಸಂಬಂಧಪಟ್ಟಿದ್ದು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಪುಳಿಯೋಗರೆ ಪೌಡರ್ ಎಲ್ಲ ಮಾಡಬೇಕಿತ್ತು, ಶುಂಠಿ ಪೌಡರ್ ಮಾಡಬೇಕಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಕಲ್ಸಕ್ಕರೆ ಪೌಡರ್ ಎಲ್ಲ ಮಾಡಿ ಇಟ್ಕೋಬೇಕಿತ್ತು. ಸ್ವಲ್ಪ ಬೇಸಿಕ್ಕಾಗಿ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ, ಸಡನ್ನಾಗಿ ಬೇಕು ಅಂದಾಗ ಇಲ್ಲ ನಾಳೆ ಟಿಫನ್ಗೆ ಅಂತಂದಾಗ ಪಕ್ಕ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋಣ ಅಂತ ಅಂದ್ಬಿಟ್ಟು ಟೆರಸ್ ಮೇಲ್ಗಡೆಗೆ ಬಂದು ಬಿಸಿಲಲ್ಲಿ ಇಟ್ಟಿದ್ದೀನಿ. ಇವಾಗ ಒಣ ಶುಂಠಿ ಅದು, ಸೊ ಶುಂಠಿನೆಲ್ಲ ಪೌಡರ್ ಮಾಡಿ ಇಟ್ಕೊಂಡ್ರೆ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಶುಂಠಿನೂ ಕೂಡ ಒಣಗೋಕೆ ಇಟ್ಟಿದ್ದೀನಿ. ಹಾಗೆಯೇ ಕೊಬ್ಬರಿ ಪೌಡರ್ ಮಾಡಿ ಇಟ್ಕೋಬೇಕಿತ್ತು. ಸ್ವಲ್ಪ ಪುಳಿಯೋಗರೆಗೂ ಕೂಡ ಪೌಡರ್ ಎಲ್ಲ ಮಾಡಿ ಇಟ್ಕೋಬೇಕಾಗಿರೋದ್ರಿಂದ ಬೆಲ್ಲ ಮತ್ತು ಅದನ್ನೆಲ್ಲ ಕೊಬ್ಬರಿ ಅದನ್ನೆಲ್ಲ ಬಿಸಿಲಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ಅಂದ್ಬಿಟ್ಟು. ಹಾಗೆಯೇ ಅದೆಲ್ಲ ಕೆಲಸ ಮುಗ್ದಿದ್ದಾದಮೇಲೆ ಮನೆ ಕೆಲಸ ನಾರ್ಮಲಾಗಿ ಇದ್ದೇ ಇರುತ್ತೆ ಅಲ್ವಾ, ಅಂದರೆ ಪಾತ್ರೆ ವಾಶ್ ಮಾಡೋದಾಗಿರ್ಬೋದು ಇಲ್ಲ ಮತ್ತು ಅಡುಗೆ ಮಾಡೋದಾಗಿರ್ಬೋದು ಎಲ್ಲ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ ಸಾಂಬಾರಿಗೆ ಇಟ್ಬಿಟ್ಟು ಮನೆ ಕಸ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಮನೆ ಕೆಲಸ ಬೇಗ ಮುಗಿಸಿದಷ್ಟು ಆರಾಮಾಗಿರ್ಬೋದು ಅಲ್ವಾ. ಆರಾಮಾಗಿ ಅನ್ನೋದಕ್ಕಿಂತ ಬೇರೆ ಏನಾದ್ರು ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಮನೆ ಕೆಲಸ ಏನೇನಿರುತ್ತೆ ನಾರ್ಮಲ್ ರೊಟೀನ್ ಅದನ್ನೆಲ್ಲ ಮುಗಿಸ್ಕೋತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ ಸಾಂಬಾರು ಹಾಗೆಯೇ ಅನ್ನ ಜೊತೆಗೆ ಸೌತೆಕಾಯಿ, ಸೊ ಇಷ್ಟನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಬಂದುಬಿಟ್ಟು ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು, ಏನೋ ಎಲ್ಲ ಫ್ರೈ ಮಾಡಬೇಕು ಅದನ್ನೆಲ್ಲ ಫಸ್ಟು ಎಲ್ಲನೂ ನೀಟಾಗಿ ಎತ್ತಿಟ್ಟಿದ್ದೀನಿ.
ಏಕೆಂದರೆ ಫ್ರೈ ಮಾಡ್ಕೊಳ್ಳುವಾಗ ಒಂದೊಂದು ಐಟಮ್ಸ್ ಮರ್ತ್ಬಿಟ್ಟಿರ್ತೀನಿ ಅಲ್ವಾ, ಸೊ ಹಾಗಾಗಿ ಫಸ್ಟು ಏನೇನು ಬೇಕು, ಏನೇನು ಫ್ರೈ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುತ್ತೆ ಅದನ್ನೆಲ್ಲ ಫಸ್ಟು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಆಮೇಲೆ ನಿಧಾನಕ್ಕೆ ನಾರ್ಮಲಾಗಿ ಫ್ರೈ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಯಾವ ಐಟಮ್ಸು ಕೂಡ ಮಿಸ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತಲೇ ಇತ್ತು ತಲೆಯಲ್ಲಿ, ಬಟ್ ಅದಾಗಲಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ಥರ ಇರುತ್ತೆ. ಅಂದರೆ ಮಾಡ್ಕೋಬಹುದಿತ್ತು, ಟೈಮ್ ಇತ್ತು, ಬಟ್ ನಾನು ಸ್ವಲ್ಪ ಬಿಡು ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂಡ ಸುಮ್ಮನಾದೆ. ಅದಾದಮೇಲೆ ಸ್ವಲ್ಪ ಬೇಸಿಕ್ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು, ಹಾಗೇನೆ ಬುಕ್ ಮಾಡಿದ್ವಿ, ಅವರು ಕೂಡ ಬಂದಿದ್ದರು. ಮತ್ತು ಸ್ವಲ್ಪ ಚೆಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಮೂಲಿ ಸರ್ವಿಸ್ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ಬಂದು ಅವರು ಕೂಡ ಸರ್ವಿಸ್ನ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟೊಂದೇನು ಡಸ್ಟ್ ಕಲೆಕ್ಟ್ ಆಗೋದು ಇಲ್ಲ ಸ್ವಲ್ಪ ಆ ಥರ ಏನಿರಲಿಲ್ಲ, ನಾರ್ಮಲಾಗೇ ಇತ್ತು ವಾಷಿಂಗ್ ಮಿಷಿನು. ಬಟ್ ಬೆಟರ್ ಅಲ್ವಾ, ಒಂದು ಸತಿ ಬಂದು ಚೆಕ್ ಮಾಡೋದ್ರೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮ್ಯಾನೇಜೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಿದ್ರು ಅವರು. ಅಂದರೆ ಫಿಲ್ಟ್ರ್ ಒಳಗಡೆ ಕಾಟೇಜ್ ಅಂತ ಬರುತ್ತಲ್ಲ, ಸೊ ಅದನ್ನು ಚೇಂಜ್ ಮಾಡಿಸ್ಬೇಕಾಗಿತ್ತು. ಅಂದರೆ 4 ಮಂತ್ಗೇನೋ ಅದನ್ನು ಚೇಂಜ್ ಮಾಡಿಸ್ಬೇಕಾಗಿತ್ತಂತೆ, ನಾವು ಮಾಡಿಸಿರಲಿಲ್ಲ. ಹಾಗಾಗಿ ಅವರು ಲಿಕ್ವಿಡ್ ಎಲ್ಲ ಕೊಡೋದಕ್ಕೆ ಬಂದಿದ್ರಲ್ಲ, ಹಾಗೇ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಹೋಗ್ತೀನಿ ಏನಾದರೂ ಡ್ಯಾಮೇಜ್ ಆಗಿದೆ ಏನು ಅಂತ ಅಂದ್ಬಿಟ್ಟು ಬಂದಿದ್ದರು. ಸೊ ಹಾಗೇ ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡು, ಸೊ ಇದೇ ಆಗೋಯಿತು ಟೈಮು. ಮತ್ತು ಸಂಜೆ ಕಾಫಿ ಕುಡಿ, ಮತ್ತು ನೈಟ್ ಅಡುಗೆ ಮಾಡು, ಊಟ ಮಾಡು, ಮತ್ತು ಮಲ್ಕೋ, ಸೊ ಇಷ್ಟೇ ಆಗಿತ್ತು ಅಂದರೆ ರೋಟೀನು. ಸೊ ಹಾಗಾಗಿ ಬೇರೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಇಲ್ಲಿಗೇ ಸ್ಟಾಪ್ ಮಾಡೋಣ ವ್ಲಾಗ್ನ, ಇದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.